ನಮಸ್ಕಾರ ಬಂಧುಗಳೇ, BMP ಚರಂಜಿ ರಿಸರ್ಚ್ ಸೆಂಟರ್ ಅವರ ಮತ್ತೊಂದು ವಿಡಿಯೋ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ. ಅಂದರೆ ಗ್ರೇಟ್ ರೆಕ್ಟಾಂಗಲ್ ಇನ್ ದ ಹ್ಯಾಂಡ್ ಇಟ್ಸ್ ಎಫೆಕ್ಟ್ ಅಂತ ನಾವು ಅದನ್ನು ಹೇಳ್ತೀವಿ. ಏನು ಗ್ರೇಟ್ ರೆಕ್ಟಾಂಗಲ್? ಅದನ್ನೇ ನೋಡಿ, ಇದೇ ಗ್ರೇಟ್ ರೆಕ್ಟಾಂಗಲ್ ಅಂದರೆ ಈ ಭಾಗವನ್ನು ನಾವು ಹೇಳ್ತೀವಿ. ಇದರಲ್ಲಿರುವಂಥ ಎಫೆಕ್ಟ್ ಏನು, ಅದರಿಂದ ಇರುವಂಥ ಏನೇನು ಕಾಣಿಸ್ತಿವೆ ಅಂತ ಎಂಬುದನ್ನು ಹೇಳಬೇಕು. ಹಾಗೆಯೇ ಕೆಲವು ಒಳ್ಳೆಯ ಮತ್ತು ಕೆಟ್ಟ ಫಲಗಳನ್ನು ಕೊಡುವಂತಹ ಗೆರೆಗಳ ಚಿಹ್ನೆಗಳ ಬಗ್ಗೆಯೂ ಹೇಳಬೇಕು. ಅಂದರೆ ನಮ್ಮಲ್ಲಿ ಯಾವ ರೀತಿಯ ಜ್ಞಾನ ಯಾವ ರೀತಿ ಇರುತ್ತದೆ, ನಮ್ಮ ಯಶಸ್ಸಿಗೆ ಜ್ಞಾನ ಮತ್ತು ಒಳ್ಳೆಯ ಮನಸ್ಸು ಒಟ್ಟಾಗಿ ಸೇರುವುದರಿಂದ ಯಾವ ಥರ ನಿರ್ಧಾರಗಳು ಬರುತ್ತದೆ, ಅದೇ ಹೇಗಿರುತ್ತೆ. ಒಳ್ಳೆಯ ಮನಸ್ಸು ಮತ್ತು ಜ್ಞಾನ ಅದು ಎರಡು ಯಾವ ರೀತಿ ನಮ್ಮಲ್ಲಿ ಕೆಲಸ ಮಾಡುತ್ತದೆ, ಅಂತಹ ವಿಚಾರಗಳನ್ನು ನಾವು ಇವತ್ತು ಇಂದಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡಬೇಕೆಂದರೆ, ಅಂದರೆ ಯಾರಿಗೆ ಒಳ್ಳೆಯ ಮನಸ್ಸಿರುತ್ತದೋ ಅವರು ಜ್ಞಾನವಂತರಾದರೆ, ಅವರು ತಿಳುವಳಿಕೆ ಉಳ್ಳವರಾದರೆ, ಅವರು ಹೇಳುವಂತಹ ಪ್ರತಿಯೊಂದು ವಿಚಾರವೂ ನಿಜವಾಗುತ್ತದೆ. ಒಬ್ಬ ಜ್ಯೋತಿಷಿ ಅವನು ಸರಿಯಾದ ರೀತಿಯಲ್ಲಿ ಜ್ಞಾನವನ್ನು ಹೊಂದಿದ್ದು, ಅವನ ಮನಸ್ಸು ಶುದ್ಧವಾಗಿದ್ದರೆ, ಅವನ ಮನಸ್ಸು ಸರಿಯಾಗಿದ್ದರೆ ಅವನು ಹೇಳುವಂತಹ ವಿಚಾರಗಳು ನಿಜವಾಗುತ್ತದೆ, ಅದು ಘಟಿಸುತ್ತದೆ. ಅದೇ ರೀತಿ ಯಾರೇ ಆದರೂ ಸರಿ, ಅವನು ಮಾಡುವ ಕೆಲಸಕ್ಕೆ, ಅವನು ಯೋಚನೆ ಮಾಡುವಂಥ ರೀತಿಗೆ ಅವನ ಮನಸ್ಸು ಮತ್ತು ಜ್ಞಾನ ಎರಡೂ ಸರಿಯಾಗಿದ್ದಾಗ, ಸರಿಯಾಗಿ ಬೆರೆತಾಗ ಅವನ ಕೆಲಸ ಕಾರ್ಯಗಳು ಯಶಸ್ಸಾಗುತ್ತೆ, ಅವನು ಹಣವಂತರಾಗ್ತಾರೆ. ಅಂತಹ ಸೂಚನೆಗಳು ಯಾರ ಮನಸ್ಸು ಆ ರೀತಿ ಇರುತ್ತದೆ, ಯಾರಿಗೆ ಅಂತ ಜ್ಞಾನ ಇರುತ್ತದೆ ಎಂಬುದನ್ನು ತಿಳಿಸಿರುವುದೇ ಇಂದಿನ ಈ ವಿಡಿಯೋ. ಅದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನಿಮಗೆಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾವು ಗ್ರೇಟ್ ರೆಕ್ಟ್ಯಾಂಗಲ್ ಇನ್ ದ ಹ್ಯಾಂಡ್ ಇಟ್ಸ್ ಎಫೆಕ್ಟ್ ಆ್ಯಂಡ್ ಸಮ್ ಅದರ್ ಸೈನ್ಸ್, ಅಂದರೆ ಹಸ್ತದಲ್ಲಿರುವಂತಹ ದೀರ್ಘ ಚಂದ್ರಾಕೃತಿಯ ಅಂದರೆ ಆಯತಾಕಾರದ ಈ ಜಾಗವನ್ನು, ಆ ಜಾಗದ ಬಗ್ಗೆ ಮತ್ತು ಅದರ ಫಲಗಳ ಬಗ್ಗೆ ಹೇಳೋಣ. ಅದರ ಜೊತೆಯಲ್ಲಿ ಕೆಲವು ಚಿಹ್ನೆಗಳು ಮತ್ತು ಗೆರೆಗಳ ಬಗ್ಗೆ, ಅದು ನಮಗೆ ನೀಡುವಂತಹ ಫಲಗಳ ಬಗ್ಗೆ ತಿಳಿಯೋಣ. ಅಂತಹ ಫಲಗಳು ನಮಗೆ ಉತ್ತಮವಾಗಿದ್ದರೆ ನಮ್ಮ ಜೀವನ ಯಾವ ರೀತಿ ಆಗುತ್ತೆ, ಅದರಲ್ಲಿ ಎಲ್ಲಾದರೂ ದೋಷ ಫಲಗಳು ಕಂಡಾಗ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು. ಆದರೆ ಕೆಲವರು ಏನು ಹೇಳ್ತಾರೆ ಅಂದರೆ, ನನ್ನ ಕೈಯಲ್ಲಿ ಆ ರೀತಿಯ ಗೆರೆಗಳಿಲ್ಲ, ಚಿಹ್ನೆಗಳಿಲ್ಲವೋ, ಅಂಥ ಚಿಹ್ನೆಗಳನ್ನು ಬರೆದುಕೊಂಡರೆ ನನಗೆ ಅದೃಷ್ಟ ಬರುತ್ತದೆಯೋ ಇಲ್ಲವೋ ಅಂತ ಕೇಳುತ್ತಾರೆ. ನೋಡಿ, ಎಲ್ಲರ ಜೀವನದಲ್ಲೂ ಎರಡು ರೀತಿಯ ಅದೃಷ್ಟಗಳಿರುತ್ತೆ. ಒಂದು ಹೆವನ್ ಲಕ್ ಅಂತ, ಇನ್ನೊಂದು ಅರ್ತ್ ಲಕ್ ಅಂತ. ಹೆವನ್ ಅಂದರೆ ಹುಟ್ಟುವಾಗಲೇ ಬಂದಿರುವಂಥದ್ದು, ಅದನ್ನು ಬದಲಾಯಿಸೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಅವನು ಬೆಳೀತಾ ಅವನ ಪರಿಸರ, ಅವನ ಜೀವನ, ಅವನ ತಂದೆ ತಾಯಿ ಮುಂತಾದವರಿಂದ ಬರುವಂತಹ ಗುಣಗಳು, ಇದನ್ನು ಸ್ವಲ್ಪ ಕಷ್ಟಪಟ್ಟರೆ ಬದಲಾಯಿಸಬಹುದು. ಆದರೆ ಈ ಹಸ್ತದಲ್ಲಿರುವಂತಹ ಈ ಚಿಹ್ನೆಗಳಿದೆಯಲ್ಲ, ಇದೆಲ್ಲವೂ ಹೆವನ್ ಲಕ್ಗಳು. ಆದುದರಿಂದ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನೀವು ಗೆರೆ ಹಾಕ್ಕೊಂಡ್ರೂ ಪ್ರಯೋಜನ ಇಲ್ಲ, ನೀವು ಗೆರೆ ಎಳೆದುಕೊಂಡ್ರೂ ಪ್ರಯೋಜನ ಇಲ್ಲ ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಯಾಕಂದರೆ ನಿಮಗೆ ಅಂತಹ ಸಮಸ್ಯೆಗಳು ಬರೋದು ಸಾಮಾನ್ಯವಾಗಿದೆ. ನಾನು ಗೆರೆ ಇಲ್ಲ, ನಾನು ಗೆರೆಯನ್ನು ಮಾಡಿಬಿಟ್ರೆ ನನಗೆ ಅದೃಷ್ಟ ಬಂದ, ಯಾವತ್ತೂ ಅಂತಹ ಅದೃಷ್ಟ ನಿಮ್ಮ ಬದುಕಿನ ರೀತಿಯೇ ಚೇಂಜ್ ಆಗೋದಿಲ್ಲ. ಅದೆಲ್ಲವೂ ಕೃತಕವಾಗುತ್ತೆ. ನಿಮ್ಮ ನೈಸರ್ಗಿಕವಾಗಿ ಬಂದಿದ್ದು ಮಾತ್ರ ನಿಮಗೆ ಉತ್ತಮ ಜೀವನವನ್ನು ಕೊಡಲು ಸಾಧ್ಯ ಎಂಬುದನ್ನು ನಂಬಿಕೆಯಿಂದ ಬದುಕಿದರೆ ನಿಮಗೆ ಒಳ್ಳೆಯದಾಗುತ್ತೆ. ಈಗ ನಾನು ನಿಮಗೆ ಇಂತಹ ವಿಚಾರಗಳನ್ನು ತೋರಿಸುತ್ತಿರುವ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹೆಚ್ಚಿನ ಜನರು ಈಗ ನನ್ನ ಭವಿಷ್ಯ ತಿಳಿಯಬೇಕು, ನನ್ನ ಭವಿಷ್ಯ ತಿಳಿಯಲು ಏನು ಮಾಡಲಿ ಎಂಬುದರ ಬಗ್ಗೆ ಕೇಳ್ತಾರೆ.
ಅಂಥವರಿಗಾಗಿ ನಾವು ಆನ್ಲೈನ್ನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದರಂತೆ ನೀವು ನಿಮ್ಮ ಭವಿಷ್ಯವನ್ನು ತಿಳಿಯುವಂಥ ಕುತೂಹಲ ಇರುವ, ಆಸಕ್ತಿ ಇರುವ, ನಂಬಿಕೆ ಇರುವ ಜನರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕು ಏನಾದರೂ ಒಂದು ಬರೆದು ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ, ಮುಂದಿನ ಜೀವನಕ್ಕೆ ಏನೇನು ವ್ಯವಸ್ಥೆಗಳು ಮಾಡ್ಕೋಬೇಕು ಅದರ ಬಗ್ಗೆ ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಬಹುದು, ನಿಮ್ಮ ಜೀವನ ಸಂತೋಷವಾಗಿರುವಂತೆ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ. ಅದಕ್ಕೆ ಯಾರಿಗಾದರೂ ಆಸಕ್ತಿ, ನಂಬಿಕೆ ಇದ್ದವರು ನಿಮ್ಮ ಭವಿಷ್ಯ ತಿಳಿಯಲು ಇರುವಂತಹ ಈ ವ್ಯವಸ್ಥೆಯನ್ನು ನೀವು ಬಳಸಿಕೊಳ್ಳಬಹುದು. ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹೀಗೆ ನಾನು ವಿಷಯಕ್ಕೆ ಬರ್ತಿದ್ದೇನೆ ನೋಡಿ. ಒಳ್ಳೆಯ ಮನಸ್ಸು, ಒಳ್ಳೆಯ ಜ್ಞಾನ ಒಟ್ಟಾಗಿ ಸೇರಿದಾಗ ಅವರು ಯಾವುದೇ ಒಂದು ಕೆಲಸಕ್ಕೆ ನಿರ್ಧಾರ ಮಾಡಿದಾಗಲೂ ಅವರು ಯಶಸ್ವಿಯಾಗುತ್ತಾರೆ. ಅದಕ್ಕೆ ಹೇಳುವಂಥದ್ದು ಯಾವುದು, ಏನು ಎಂಬುದು, ಮನಸ್ಸು ಅಥವಾ ಜ್ಞಾನ ಏರುಪೇರಾದರೆ ನಿರ್ಧಾರಗಳು ತಪ್ಪಾಗುತ್ತದೆ, ಅವರು ಮಾಡುವಂಥ ಕೆಲಸಗಳು ತಪ್ಪಾಗುತ್ತದೆ. ಅದೇ ನೋಡಿ ಈ ದೀರ್ಘ ಆಯತಾಕಾರದ ಇದೆಲ್ಲ ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ಇದನ್ನು ನಾವು ದೀರ್ಘ ಆಯತಾಕಾರ, ಇದು ಅಗಲವಾಗಿದ್ದಾಗ ಅವರು ಹೆಚ್ಚಿನ ಯಶಸ್ಸನ್ನು ಗಳಿಸುತ್ತಾರೆ, ಹೆಚ್ಚಿನ ಹಣವನ್ನು ಗಳಿಸುತ್ತಾರೆ. ಇದು ಅಗಲ ಕಡಿಮೆ ಆಗ್ತಾ ಹೋದಾಗ, ಇದು ಅಗಲ ಕಡಿಮೆ ಆಗಿ ಇಲ್ಲಿ ಜಾಗ ಕಡಿಮೆ ಆಗ್ತಾ ಹೋದಾಗ ಅವರಿಗೆ ಅದರ ಫಲಗಳು ಶೂನ್ಯವಾಗ್ತಾ ಹೋಗುತ್ತೆ. ಆವಾಗ ಬುಧಪರ್ವ ಮತ್ತು ಶುಕ್ರಪರ್ವ, ಸೂರ್ಯಪರ್ವ ಮತ್ತು ಬುಧಪರ್ವದ ಮಹತ್ವಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಆವಾಗ ಇಲ್ಲಿ ಬುಧಪರ್ವ ಹೇಗಿದೆ, ಸೂರ್ಯಪರ್ವ ಹೇಗಿದೆ ಎಂಬುದನ್ನು ಸರಿಯಾಗಿ ಗಮನಿಸಿ ನೋಡಬೇಕು. ಅದರಲ್ಲಿ ಕಾಣುವ ಫಲಗಳೇ ಹೆಚ್ಚಿನ ಫಲದಾಯಕವಾಗಿರುತ್ತದೆ. ಅದು ದೋಷದಿಂದ ಕೂಡಿದ್ದರೆ ಜೀವನದಲ್ಲಿ ಯಶಸ್ಸು ಬರುವುದು ಕಷ್ಟ ಎಂಬುದನ್ನು ತಿಳ್ಕೋಬೇಕು. ಅಂದರೆ ಇದನ್ನೇ ನಾವು ಎಫೆಕ್ಟ್ ಅಂತ ಹೇಳೋದು. ಯಾವುದು ಈ ಆಯತಾಕಾರದಂಥ ಈ ಜ್ಞಾನರೇಖೆ ಮತ್ತು ಹೃದಯ ರೇಖೆಗಳ ನಡುವಿರುವಂತಹ ಜಾಗವೇ ದೀರ್ಘ ಆಯತಾಕಾರದ ಒಂದು ಪ್ರದೇಶ ಅಂತ ಹೇಳೋದು. ಅಂತಹ ಇದು ಅಗಲ ಕಡಿಮೆ ಇರಬಾರದು. ಅಗಲ ಕಡಿಮೆ ಆದಷ್ಟು ಅವರಿಗೆ ಹಣದ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಅಗಲವಾದಷ್ಟು ಅವರಲ್ಲಿ ಹಣ ಬಂದು ಸೇರುವಂತಹ ಜಾನ ಜಾಸ್ತಿ ಆಗುತ್ತದೆ. ಈಗ ನೋಡಿ, ಇದು ಜ್ಞಾನರೇಖೆ ನೋಡಿ, ಇದು ಜ್ಞಾನರೇಖೆ. ಇದು ಎರಡನೇ ಮಂಗಳ 2. ಇದಕ್ಕೆ ನೋಡಿ ಹೀಗೆ ಅಂತ ರೇಖೆಗಳು ಬಂದಿರುತ್ತೆ. ಹೀಗೆ ರೇಖೆಗಳು ಬಂದಿದ್ದರೆ ಹಾಗೂ ಶುಕ್ರಪರ್ವದಲ್ಲಿ ಈ ರೀತಿಯ ಅಡ್ಡರೇಖೆಗಳು ಅಡ್ಡರೇಖೆಗಳಿದ್ದರೆ, ಈ ರೀತಿ ಅಡ್ಡರೇಖೆಗಳು ಶುಕ್ರಪರ್ವದಲ್ಲಿರೋದು ಈ ಮಂಗಳ 2ಕ್ಕೆ ಜ್ಞಾನರೇಖೆಯಿಂದ ಈ ರೀತಿಯ ರೇಖೆಗಳು ಬಂದಿರುವುದು ಅಂತ ಈ ರೀತಿಯಾಗಿದ್ದರೆ ಮುಂದೆ ಇವರ ಜೀವನದಲ್ಲಿ, ಇದಿರುವಂತಹ ಜೀವನದಲ್ಲಿ ಅವರಿಗೆ ಆಸ್ತಿಯ ಬಗ್ಗೆ ತಕರಾರುಗಳು ಹೇಳುವಂತಹ ಸಾಧ್ಯತೆ ಇದೆ. ವಿವಾದಗಳು ನಡೆದು ಗಲಾಟೆಯಲ್ಲಿ ಗಾಯಗೊಳ್ಳುವಂತಹ ಸಾಧ್ಯತೆಯೂ ಇದೆ ಎಂಬುದನ್ನು ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು. ಹಾಗೆಯೇ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಮದ್ಯಪಾನ ಮಾಡಿದಾಗ ಜಗಳ ಮಾಡಿ, ಹೊಡೆದಾಟ ಮಾಡಿ ಅವರಿಗೂ ಸಹ ಗಾಯವಾಗುವಂತಹ ಸಾಧ್ಯತೆ ಇದರ ಸೂಚನೆ. ಹಾಗೆ ಮಕ್ಕಳಲ್ಲಿ ಕೋಪ, ಹಠ ಎಲ್ಲವೂ ಹೆಚ್ಚಾಗಿ ಕಂಡುಬರುತ್ತದೆ ಈ ರೀತಿಯ ಚಿಹ್ನೆಗಳಿದ್ದಾಗ. ಹಾಗೆ ಇದು ಈ ಶನಿಪರ್ವದಲ್ಲಿ ಇಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ, ಶನಿಪರ್ವದಲ್ಲಿ ಒಂದು ಕಪ್ಪು ಚುಕ್ಕೆಯು ಈ ರೀತಿಯ ರೇಖೆಗಳು ಇದ್ದಾಗ ಅವರು ಇಂತಹ ನಾನೀಗ ಹೇಳಿದಂತಹ ಘಟನೆಗಳು ಅವರ ಜೀವನದಲ್ಲಿ ನಡೆಯುವುದು ನಿಶ್ಚಿತ. ಅಂದರೆ ಆಸ್ತಿಗಾಗಿ ವಾದ ನಡೆಯುತ್ತದೆ, ಅಲ್ಲಿ ಜಗಳ ಆಗುತ್ತೆ, ಹೊಡೆದಾಟ ಆಗುತ್ತೆ, ಬಡಿದಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ.
ಹಾಗೆಯೇ ಮದ್ಯಪಾನ ಮಾಡಿ ಗಲಾಟೆ ಮಾಡಿ ಗಾಯಗೊಳ್ಳುತ್ತಾರೆ. ಹಾಗೂ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಕಾಣುತ್ತದೆ. ಮಕ್ಕಳಲ್ಲಿ ಹಠ, ಕೋಪ, ತಾಪಗಳು ಹೆಚ್ಚಾಗಿರುತ್ತೆ. ಇದು ಈ ಚಿಹ್ನೆಯ ಲಕ್ಷಣಗಳು ಅಂತ ನಾವು ತಿಳ್ಕೊಬೇಕು. ಈಗ ಅದಾಯಿತು, ಈ ಚಿಹ್ನೆಗಳ ಆಯಿತು. ಈಗ ಮಂಗಳ ಪರ್ವ ಎಲ್ಲವೂ ಆಯಿತು. ಹಾಗಾದರೆ ಮುಂದೇನು? ಮುಂದೆ ಯಾವ ವಿಷಯ? ಮುಂದೆ ವಿಷಯ ಇದೆ. ಗುರುಪರ್ವ ಏನಂತಿರುತ್ತದೆ? ಈ ಗುರುಪರ್ವ ನಿಮಗೆ ಗೊತ್ತಿದೆ, ಇದೇ ಗುರುಪರ್ವ. ಈ ಗುರುಪರ್ವ ತೋರು ಬೆರಳ ಕೆಳಗಿರುವುದು ಗುರುಪರ್ವ. ಈ ಪರ್ವ ಏನಂತ ತೋರಿಸುತ್ತಂದರೆ ನಾಯಕತ್ವ, ಯಾವುದೇ ಒಂದು ನಾಯಕತ್ವ ಗುಣ ಅವರಲ್ಲಿ ಕಂಡುಬರುತ್ತದೆ. ದಾಂಪತ್ಯ ಸುಖ, ಪಾಂಡಿತ್ಯ, ಅಧಿಕಾರ, ಯಶಸ್ಸು ಇವರ ಹೆಗ್ಗುರುತು. ಅಂದರೆ ಇದು ಚೆನ್ನಾಗಿದ್ದರೆ, ಅದು ಉಬ್ಬಿದಂತೆ ಇದ್ದು ಅದರಲ್ಲಿ ಯಾವುದೇ ಇಲ್ಲದೇ ಇದ್ದರೆ ಅವರಲ್ಲಿ ನಾಯಕತ್ವ ಗುಣ ಇರುತ್ತದೆ. ದಾಂಪತ್ಯ ಜೀವನದಲ್ಲಿ ಸುಖ ಇರುತ್ತದೆ, ಸಂತೋಷ ಇರುತ್ತದೆ, ಪಾಂಡಿತ್ಯ, ಅಧಿಕಾರ, ಯಶಸ್ಸು ಮುಂತಾದ ಗುಣಗಳು ಇದರಲ್ಲಿ ಇರುತ್ತದೆ. ಅದನ್ನು ನಾವು ಸರಿಯಾಗಿ ಗಮನಿಸಬೇಕು. ಹಾಗೆ ನೋಡಿ, ಇಲ್ಲಿಂದ ಪ್ರೋಗ್ರೆಸಿವ್ ಲೈನು ಇಲ್ಲಿಂದ ಬಂದಿರುತ್ತೆ. ಎಲ್ಲಿಂದ ಬಂದಿರುತ್ತೆ? ಇಲ್ಲಿಂದ ಆಯುಷ ರೇಖೆಯಿಂದ ಪ್ರೋಗ್ರೆಸಿವ್ ಲೈನ್ ಗುರುಪರ್ವಕ್ಕೆ ಬಂದಿರುತ್ತೆ. ಹೀಗೆ ಪ್ರೋಗ್ರೆಸಿವ್ ಲೈನ್ ಅವರು ಶ್ರಮ ಮತ್ತು ಕಷ್ಟದಿಂದ ಕೆಲಸ ಮಾಡಿ ಜೀವನಾಭಿವೃದ್ಧಿಯನ್ನು ಕಾಣುತ್ತಾರೆ. ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಲಭಿಸಲಿದೆ. ಹಾಗೂ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಮುಂದೆ ಬರಲಿದ್ದಾರೆ. ಹೆಚ್ಚಿನ ಹಣ ಸಂಪಾದನೆ ಮಾಡಿ ಜೀವನದಲ್ಲಿ ಸುಖವನ್ನು ಅನುಭವಿಸ್ತಾರೆ. ಆದರೆ ಅವರು ಆ ಮಟ್ಟಕ್ಕೆ ಬರುವಾಗಲೇ ಹೆಚ್ಚಿನ ಶ್ರಮವನ್ನು ಪಡಬೇಕಾಗುತ್ತದೆ, ಹೆಚ್ಚಿನ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಎಷ್ಟು ಯಶಸ್ಸು ಆಗುವ ತನಕ ಅವರು ಕೆಲಸ ಮಾಡುವ ಶ್ರಮ ಪಡಬೇಕಾಗುತ್ತದೆ ಎಂಬುದು ಇದರ ಗುರುತು. ಆದರೆ ಇನ್ನೊಂದು ಈ ರೀತಿಯ ಚಿಹ್ನೆಗಳು ಬರ್ಬೋದು. ಇದರಲ್ಲಿ ಹೀಗೆ ಚಿಹ್ನೆಗಳಿದ್ದಾಗ ಅವರಲ್ಲಿ ಅದರ ಫಲಗಳು ವ್ಯತ್ಯಾಸವಾಗುತ್ತದೆ. ಒಂದೊಂದು ಜೀವನದಲ್ಲೂ ಒಂದೊಂದು ರೀತಿಯಲ್ಲಿ ಅವರ ಜೀವನ ಏರಿಳಿತಗಳಿಂದ ಕೂಡಿರುತ್ತದೆ. ಆದರೂ ಕೊನೆಗೆ ಈ ಪ್ರೋಗ್ರೆಸ್ ಲೈನಿಂದ ಅವರು ಉತ್ತಮ ಸ್ಥಾನಮಾನಗಳನ್ನು ಪಡೆಯುತ್ತಾರೆ, ಅವರಿಗೆ ಉತ್ತಮ. ಆದರೆ ಇದರ ಮೇಲೆ ಅಡ್ಡರೇಖೆಗಳು ಏನಾದರೂ ಕಂಡು ಬಂದರೆ ಅದರ ಫಲಗಳು ಎಲ್ಲವೂ ವ್ಯರ್ಥ. ಅವರು ಎಷ್ಟೇ ಶ್ರಮಪಟ್ಟರೂ ಅವರು ಯಶಸ್ವಿಯಾಗುವುದು ಕಷ್ಟ ಎಂಬಂತಹ ಸೂಚನೆ ಇದೆ. ಈ ಥರದ ಅಡ್ಡರೇಖೆಗಳು ಬಂದಾಗ, ಅಡ್ಡರೇಖೆಗಳಿಲ್ಲದೆ ಅದು ನೇರವಾಗಿದ್ದಾಗ ಮಾತ್ರ ಅವರ ಜೀವನದಲ್ಲಿ ಅವರು ಯಶಸ್ಸು, ಶ್ರೀಮಂತಿಕೆ, ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ ಎಂಬುದನ್ನು ತಿಳ್ಕೊಂಡಿರಬೇಕು. ಹೀಗೆ ಅದೇ ಥರ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಈಗ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಏನು ಫಲವನ್ನು ನಾವು ಅನುಸರಿಸಬಹುದು ಅಂದರೆ, ಈಗ ಇಲ್ಲಿ ಗುರುಪರ್ವದಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ, ಉತ್ತಮವಾದ ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಜೀವನದಲ್ಲಿ ಅತ್ಯುತ್ತಮವಾದಂಥ ಸಾಧನೆ ಮಾಡಬಲ್ಲರು. ಅವರು ಜೀವನದಲ್ಲಿ ಹೆಚ್ಚಿನ ಸುಖವನ್ನು ಅನುಭವಿಸುತ್ತಾರೆ. ಅವರ ಜೀವನ ಮಾಡಿದ್ದ ಕೆಲಸ ಎಲ್ಲವೂ ಯಶಸ್ವಿಯಾಗಿ ಅವರ ಜೀವನದಲ್ಲಿ ಮುಂದುವರಿಯುತ್ತಾರೆ. ಹಾಗೆ ಒಂದು ವೇಳೆ ತ್ರಿಕೋಣ ಚಿಹ್ನೆ ಗುರುಪರ್ವದಲ್ಲಿ ತ್ರಿಕೋಣ ಚಿಹ್ನೆ ಇದ್ದರೆ ಅವರು ಉತ್ತಮವಾದಂತಹ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿ ಜೀವನಾಭಿವೃದ್ಧಿಯನ್ನು ಕಾಣುತ್ತಾರೆ, ಹೆಚ್ಚಿನ ಹಣ ಸಂಪಾದನೆಯನ್ನು ಮಾಡುತ್ತಾರೆ, ಇತರರಿಗೆ ಸಹಾಯ ಮಾಡುವಂತಹ ವ್ಯಕ್ತಿತ್ವವನ್ನು ಅವರು ಬೆಳೆಸಿಕೊಂಡಿರುತ್ತಾರೆ. ಅದೇ ರೀತಿ ಅದರಲ್ಲಿ ಇನ್ನೂ ಬೇರೆ ರೀತಿಯ ಚಿಹ್ನೆಗಳು ಹಲವಿವೆ. ಅಂತಹ ಚಿಹ್ನೆಗಳೆಲ್ಲ ಬಂದಾಗ ಏನಾಗುತ್ತದೆ ಎಂಬುದನ್ನು ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಂತಹ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ. ಅದರಲ್ಲಿ ನಾವು ತಾವರೆ ಚಿಹ್ನೆ, ಗುಡಿಯ ಚಿಹ್ನೆ ಮುಂತಾದವೆಲ್ಲ, ತಾವರೆ ಚಿಹ್ನೆ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಹಾಗೆ ರೀತಿಯ ಅದರಲ್ಲಿ ಇದರ ಚಿಹ್ನೆ ಇದ್ದರೆ ಏನಾಗುತ್ತದೆ ಮುಂತಾದವುಗಳನ್ನೇ ಹೇಳಿದ್ದೇನೆ. ಆದರೆ ಇನ್ನೊಮ್ಮೆ ಅದರ ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ಕೊಡುತ್ತೇನೆ. ಈಗ ನೋಡಿ, ನಾವು ತಿಳ್ಕೊಂಡಿದ್ದೇನು, ಈಗ ನಮಗೆ ಶುಕ್ರಪರ್ವದಲ್ಲಿ ಏನಾಗುತ್ತೆ, ಶುಕ್ರಪರ್ವದಲ್ಲಿ ಅಡ್ಡಗೆರೆಗಳು ಬಂದಾಗ ಏನಾಗುತ್ತದೆ,
ಹಾಗೆ ನಮಗೆ ಇವತ್ತು ಮುಖ್ಯವಾಗಿ ಗುರುಪರ್ವದಲ್ಲಿ ಏನೇನು ಅದರ ಬದಲಾವಣೆಗಳಿದೆ, ಅದರಲ್ಲಿ ಬರುವಂತಹ ಗೆರೆಗಳೇನು ಎಂಬುದನ್ನು ಮುಂತಾದ ವಿಚಾರಗಳನ್ನು ಹೇಳಿದ್ದೇವೆ. ಅಂದರೆ ನಮ್ಮ ಹಸ್ತದಲ್ಲಿ ಹಲವಾರು ಚಿಹ್ನೆಗಳು, ಹಲವಾರು ಗೆರೆಗಳಿರುತ್ತದೆ. ಸಾಮಾನ್ಯವಾಗಿ ಮುಖ್ಯವಾದ ಗೆರೆಗಳನ್ನು ಬಿಟ್ಟು, ಮುಖ್ಯವಾದ ಗೆರೆಗಳಂದರೆ ನೀವು ಆಯುಷರೇಖೆ, ಜ್ಞಾನರೇಖೆ, ಈ ಹೃದಯ ರೇಖೆ, ಭಾಗ್ಯರೇಖೆ, ಇಂತಹ ರೇಖೆಗಳನ್ನು ಬಿಟ್ಟು ಉಳಿದ ರೇಖೆಗಳಲ್ಲಿ ಬದಲಾವಣೆಗಳಾಗ್ಬೋದು. ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ಬೋದು. ಚಿಹ್ನೆಗಳು ಬದಲಾವಣೆ ಆಗ್ಬೋದು. ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೋ ಆ ರೀತಿ ನಿಮ್ಮ ಶ್ರಮ ಯಾವ ರೀತಿ ಇರುತ್ತೋ ಅದರಂತೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತರುತ್ತೆ. ಅಂದರೆ ಮುಖ್ಯವಾದ ರೇಖೆಗಳು, ಬೇಸಿಕ್ ಲೈನ್ಸ್ ಇದೆಯಲ್ಲ, ಈ ಬೇಸಿಕ್ ಲೈನ್ಗಳು ಅದು ಹೇಗಿರುತ್ತೋ ಆಗಲೂ ಹಾಗೆ ಇರುತ್ತೆ. ಆದರೆ ಅದರಲ್ಲಿರುವಂಥ ಚಿಹ್ನೆಗಳು ಅಥವಾ ಶಾಖಾರೇಖೆಗಳು, ಈಗ ಶಾಖಾರೇಖೆಗಳು ಯಾವ ರೀತಿ ಚೇಂಜ್ ಆಗೋದು ನೋಡೋಣ. ಇದೆಲ್ಲ ಶಾಖಾರೇಖೆಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಇಂತಹ ಚಿಹ್ನೆಗಳು ಅದು ಬದಲಾಗ್ತಾ ಹೋಗುತ್ತೆ. ಅದು ವರ್ಷಕ್ಕೊಮ್ಮೆ ಆದರೂ ಆಗುತ್ತೆ. ಆದುದರಿಂದ ನೀವು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಯಾವುದು ಇದೇ ನನ್ನ ಕೈಯಲ್ಲಿ ಇಂತಹ ಚಿಹ್ನೆ ಇದೆಯಲ್ಲ, ಇದು ಬದಲಾಗೋದಿಲ್ಲ, ನನ್ನ ಜೀವನ ಬದಲಾಗಲ್ಲ ಅಂತ ತಿಳ್ಕೊಬೇಕಾಗಿಲ್ಲ. ಅದು ಬದಲಾಗ್ತಾ ಇರುತ್ತೆ, ನಿಮ್ಮ ಜೀವನಾಭಿವೃದ್ಧಿ ಆಗುತ್ತದೆ. ಅದು ಬಿಟ್ಟು ನೀವು ನಾನು ಬರ್ಕೊಂಡ್ರೆ ಅಥವಾ ಕೆತ್ತಿದರೆ, ಬ್ಲೈಂಡ್ನೇ ಕೆತ್ತಿದರೆ ನನಗೆ ಅದೃಷ್ಟ ಬರುತ್ತೋ ಅಂತ ಕೇಳ್ತಾರೆ. ಅದು ಯಾವತ್ತೂ ನಾನು ಮೊದಲೇ ಹೇಳಿದಾಗೆ ಅದು ನೈಸರ್ಗಿಕವಾಗಿರುವಂತಹ ಗೆರೆಗಳು ಮಾತ್ರ ಫಲದಾಯಕ. ನೀವು ಏನೇ ಮಾಡಿ ಚಿತ್ರ ಬರೆದರೂ ಏನು ಬರೆದರೂ ಜೀವ ಇರೋದಿಲ್ಲ. ನಿಮ್ಗೆ ಗೊತ್ತಲ್ಲ, ಯಾವುದೇ ಒಂದಕ್ಕೆ ಪ್ರಾಣಿ ಪಕ್ಷಿಗಳ ಚಿತ್ರ ಬರಿಬೋದೇ ಹೊರತು ಅದು ಪ್ರಾಣಿ ಪಕ್ಷಿಗಳಾಗಲಾರದು. ಅದೇ ರೀತಿ ನಿಮ್ಮ ಹಸ್ತದಲ್ಲಿರುವಂಥ ಗೆರೆಗಳಾಗಿಯೇ ಜೀವಂತ ಗೆರೆಗಳು. ಅದನ್ನು ನೀವು ಜೀವಂತ ಇಲ್ಲ ಕೃತಕವಾಗಿ ಮಾಡಿದರೆ ಅದರ ಫಲಗಳು ಸಿಗುವುದಿಲ್ಲ. ಇನ್ನು ಕೆಲವರು ಕೇಳ್ತಾರೆ, ನನ್ನ ಹಸ್ತದಲ್ಲಿ ಇಂಥ ರೇಖೆಗಳಿದ್ದರೂ ಯಾಕೆ ನನಗೆ ಇದರ ಫಲ ಸಿಗ್ತಾ ಇಲ್ಲ ಎಂದು ಕೇಳ್ತಾರೆ. ನಿಮ್ಮ ಹಸ್ತದಲ್ಲಿ ಆ ರೇಖೆಗಳಿರ್ಬೋದು, ಅದಕ್ಕೆ ಸಮಾನಾಂತರವಾಗಿ ದೋಷ ಫಲದ ರೇಖೆಗಳು, ಗೆರೆಗಳು, ಚಿಹ್ನೆಗಳು ಇರಬಹುದು. ಅದನ್ನೆಲ್ಲವನ್ನೂ ನೀವು ತಿಳ್ಕೊಬೇಕಾದ್ರೆ ನಿರಂತರವಾಗಿ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ನೋಡ್ತಾ ಇರಬೇಕು. ಎಲ್ಲ ವೀಡಿಯೋಗಳನ್ನು ನೋಡಿದಾಗಲೇ ನಿಮಗೆ ಅದರ ಪೂರ್ಣ ಪರಿಚಯ ಆಗೋದು. ಇಲ್ಲದೆ ಅರ್ಧಂಬರ್ಧ ತಿಳಿದುಕೊಂಡು ನೀವು ನನ್ನ ಹಸ್ತ ಸರಿ ಇದೆ, ನೀವು ಹೇಳೋದಲ್ಲ ಸುಳ್ಳು ಅಂತ ಹೇಳಿದರೆ ಅದು ನಿಮ್ಮ ಪೆದ್ದುತನವಾಗುತ್ತದೆ. ಆದ್ದರಿಂದ ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒತ್ತಿ ಆಲ್ ಅಂತ ಇದೆಯಲ್ಲ ಅದನ್ನು ಒತ್ತಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಬರುವ ಪ್ರತಿಯೊಂದು ವಿಡಿಯೋವು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತೆ. ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಆಗ ನೀವಾಗಿಯೇ ನಿಮ್ಮ ಅದೃಷ್ಟವನ್ನು ನೋಡಬಹುದು. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆ ನಂಬಿಕೆ, ಆಸಕ್ತಿ ಇದ್ದವರಿಗಾಗಿ ಮಾತ್ರ ಈ ವಿಡಿಯೋಗಳು. ಯಾರಿಗೆ ಈ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ನಂಬಿಕೆ ಇದೆಯೋ ಅವರು ಮಾತ್ರ ಈ ವಿಡಿಯೋ ನೋಡಿದರೆ ಸಾಕು. ಯಾರಿಗೆ ನಂಬಿಕೆ ಇಲ್ಲವೋ ಅವರು ಇದನ್ನು ನೋಡಬಾರ್ದು. ಅವರಿಗೆ ನೋಡಿ ಉಪಯೋಗ ಇಲ್ಲ ಎಂಬುದನ್ನು ತಿಳ್ಕೊಂಡಿರಬೇಕು. ನೋಡಿದ ಆಸಕ್ತಿ ಮತ್ತು ನಂಬಿಕೆ ಇದ್ದವರಿಗೆ ಇದನ್ನು ನೋಡಿದರೆ ಹೆಚ್ಚಿನ ಉಪಯೋಗ ಆಗುತ್ತೆ, ಅವರ ಜೀವನ ಬದಲಾಗುತ್ತದೆ. ಈಗ ಅದರಂತೆ ಎಷ್ಟೋ ಜನರು ತಮ್ಮ ಭವಿಷ್ಯ ತಿಳಿಯಲು ಕಾತರದಿಂದ ಕಾಯ್ತಿದ್ದಾರೆ. ಅಂಥವರಿಗಾಗಿ ಆನ್ಲೈನ್ನಲ್ಲಿ ಭವಿಷ್ಯ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ನಿಮಗೆ ಆಸಕ್ತಿ, ನಂಬಿಕೆ ಇದ್ದವರು ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ. ಇಲ್ಲ ನಿಮಗೆ ಭವಿಷ್ಯ ತಿಳಿಯಬೇಕು ಎಂಬುದಾಗಿ ಕಳಿಸಿ. ನಾವು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮಗೆ ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ನೋಡಿ ನಿಮ್ಮ ಜೀವನವನ್ನು ಯಾವ ರೀತಿ ಭದ್ರಪಡಿಸ್ಕೋಬೇಕು, ಯಾವ ರೀತಿ ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮಾಡಬಹುದು. ಅದಕ್ಕಾಗಿ ನೀವು ಒಂದು ಮೆಸೇಜ್ ಕಳಿಸಿದ್ರೆ ಸಾಕು, ಕೂಡಲೇ ನಿಮಗೆ ಅದು ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.